ಧನ್ಯಳು ಸ್ತ್ರೀ ಸಂತತಿಯು ಧನ್ಯಳು ಅತಿ ಪೂಜ್ಯಳು ವರಪೂರ್ಣಳು ಪರಿಪೂರ್ಣಳು ವರಪೂರ್ಣಳು ಪರಿಪೂರ್ಣಳು ಮಂಗಳ ಶುಭ ಮಂಗಳ ಶ್ರೀಮಾತೆ ಮೇರಿ ನಾಮಕ್ಕೆ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ಕ್ರಿಸ್ತನು ನಿಮ್ಮೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಮರಿಯಮ್ಮನವರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ ನಾವೆಲ್ಲರೂ ಈ ಧ್ವಜಸ್ತಂಭದ ಅಡಿಯಲ್ಲಿ ಇದ್ದೇವೆ. ಈ ತ್ರಿದಿನಗಳ ಸಿದ್ಧತೆಯಲ್ಲಿ ನಾವೆಲ್ಲರೂ ಈ ಧ್ವಜವನ್ನು ವೀಕ್ಷಿಸಿ ಧ್ಯಾನಾಸಕ್ತರಾಗಿ ದೇವರನ್ನು ಮಹಿಮೆ ಪಡಿಸೋಣ. ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆಗೆ ಏರಿ ಹೋಗಲಿ ಎಂದು ಪ್ರಾರ್ಥಿಸೋಣ. ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ. ಆಗ ಸರ್ವೇಶ್ವರ ಸ್ವಾಮಿ ದೂರದ ಜನಾಂಗಕ್ಕೆ ಗುರುತಾಗಿ ಧ್ವಜಾರೋಹಣ ಮಾಡುವರು. ಸೀಟಿ ಹಾಕಿ ಅವರನ್ನು ಜಗದ ಕಟ್ಟ ಕಡೆಯಿಂದ ಕರೆಯುವರು. ಆಗ ಜನರು ತ್ವರೆಯಿಂದ ವೇಗವಾಗಿ ಅಲ್ಲಿಗೆ ಬರುವರು. ಅವರಲ್ಲಿ ಯಾರೂ ಮುಗ್ಗರಿಸಿ ಕೊಡಲಿ ಹೋಗರು, ಯಾರೂ ತೂಗರಿಸಿ ನಿದ್ರಿಸರು. ಅವರ ನಡುಕಟ್ಟು ಸಡಿಲವಾಗದು, ಅವರ ಕೆಳದ ಕಟ್ಟು ಕಿತ್ತು ಹೋಗದು. ದೇವರ ವಾಕ್ಯವಿರೋ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ದೇವಮಾತೆಯ ಪಾಲನೆಯಲ್ಲಿ ಇರುವುದು ದೇವರ ಅನುಗ್ರಹದ ಫಲವಾಗಿದೆ. ಈ ಧ್ವಜಾರೋಹಣದ ಸಂದರ್ಭದಲ್ಲಿ ದೇವರನ್ನು ಸ್ತುತಿಸುತ್ತಾ ಈ ಹಬ್ಬದ ದಿನಗಳು ನಮ್ಮ ಬದುಕಿನ ಆಧ್ಯಾತ್ಮಿಕ ಸಿದ್ಧತೆಗೆ ಪ್ರೇರಣೆಯಾಗಲಿ ಎಂದು ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವಮಾತೆಯವರ ಕೀರ್ತಿ ಪತಾಕಿಯಾಗಿ ಈ ಧ್ವಜವು ನಮ್ಮ ಧಾರ್ಮಿಕ ಭಕ್ತಿಯ ಸಂಕೇತವಾಗಿ ರಾರಾಜಿಸುತ್ತಾ ಎಲ್ಲಾ ಕ್ರೈಸ್ತರಿಗೂ ದೇವಮಾತೆಯ ಬದುಕು ಆದರ್ಶವಾಗಲೆಂದು ಈ ಧ್ವಜವನ್ನು ವೀಕ್ಷಿಸುವ ಭಕ್ತಾದಿಗಳು ಈ ತ್ರಿದಿನಗಳ ಭಕ್ತಿಪೂರ್ವಕ ಪೂಜಾವಿಧಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಬದುಕಿಗೆ ಬೇಕಾದ ತೃಪ್ತಿಯನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವಂತೆ ನಮ್ಮ ಸುತ್ತಮುತ್ತಲಲ್ಲಿ ವಾಸಿಸುವ ಕ್ರೈಸ್ತೇತರರು ನಮ್ಮ ನಡೆನುಡಿಗಳಿಂದ ಆಕರ್ಷಿತರಾಗಿ ದೇವಮಾತೆಯ ಮೂಲಕ ದೇವರ ಸನ್ನಿಧಿಗೆ ಬಂದು ಹೇರಳವಾದ ಆಶೀರ್ವಾದವನ್ನು ಪಡೆಯುವಂತೆ ಸರ್ವಶಕ್ತ ತಂದೆಯೇ, ಮರಿಯಮ್ಮನವರು ನಿಮ್ಮ ದಿವ್ಯ ಕುಮಾರರ ತ್ಯಾಗವೇ ಜೀವನ, ಯಾತನೆ ಹಾಗೂ ಮರಣದಿಂದ ಪ್ರೇರಿತರಾಗಿ ಸಾತ್ವಿಕ ಜೀವನ ನಡೆಸಿದರು. ಅವರ ಹೆಸರಿನಲ್ಲಿ ಆರೋಹಣ ಮಾಡಲಿರುವ ಈ ಧ್ವಜ ನಮ್ಮ ಉನ್ಮನಗಳನ್ನು ಯೇಸು ಕ್ರಿಸ್ತರ ಕಡೆಗೆ ತಿರುಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೆಟ್ಟದ್ದನ್ನು ರಕ್ಷಿಸಿರಿ. ಆಮೆನ್. ದೇವಮಾತೆಯ ನಾಮದಲ್ಲಿ ಏರಿಸಲಿರುವ ಈ ಧ್ವಜವನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ.
Next